5 ರೂಪಾಯಿ ಉದ್ದಿನೋಡೆ. ಉದ್ದಿನೋಡೆ 5 ರೂಪಾಯಿ ಕೊಡ್ತೀರಾ? 5 ರೂಪಾಯಿಗೆ ಚಾಕ್ಲೇಟ್ ಬರಲ್ವಲ್ಲ ಮೇಡಮ್ನವ್ರೆ? ಉದ್ದಿನೋಡೆ ಕೊಡ್ತೀವಿ ನಾವು. ಇಡ್ಲಿ 5 ರೂಪಾಯಿ ಕೊಡ್ತೀರಂತಲ್ಲ, ಏನು ವಿಶೇಷ ಅದು? ಇಡ್ಲಿ ಮಕ್ಕಳು ಸ್ಕೂಲ್ ಮಕ್ಕಳಿಗೆಲ್ಲ ಹೋಗ್ತಾರಲ್ಲ, ಕೊಡ್ತೀವಿ 5 ರೂಪಾಯಿ. ನಿಮ್ದು ಒಂಥರ ದಾಸೋಹ ಇದು. ಮಕ್ಳಿಗೋಸ್ಕರ 5 ರೂಪಾಯಿ. ಸೂಪರ್. ಸ್ನೇಹಿತರೆ, ತಿಂಡಿ ತಿನ್ನಬೇಕು ಅಂತ ಅನ್ನಿಸ್ತು. ಆದರೆ ಮಾಮೂಲಿ ಹೋಟ್ಲುಗಳಲ್ಲೆಲ್ಲ ತಿಂಡಿ ತಿಂತಾ ಇರ್ತೀವಿ. ಇವತ್ತು ಕುಣಿಗಲ್ನಲ್ಲಿ 5 ರೂಪಾಯಿಗೆ ಒಂದು ಇಡ್ಲಿ ಸಿಗುತ್ತಂತೆ. ನೋಡೋಣ ಹೇಗಿರುತ್ತೆ, ಏನು ರುಚಿಯಾಗಿರುತ್ತೆ ಮತ್ತು ಹೇಗೆ ಕ್ವಾಲಿಟಿ ಇರುತ್ತೆ ಅಂತ ಹೇಳಿ. ನನಗಂತೂ ಆಶ್ಚರ್ಯ ಆಯಿತು. 5 ರೂಪಾಯಿಗೆ ಒಂದು ಸಿಗರೇಟ್ ಕೂಡ ಬರಲ್ಲ, ಒಂದು ಹೊಟ್ಟೆ ತುಂಬ ಇಡ್ಲಿ ಕೊಡ್ತಾರೆ ಅಂತ ಅಂದರೆ. ನೋಡೋಣ ಬನ್ನಿ. ನಾವೀಗ ಕುಣಿಗಲ್ ಉಚ್ಚಮಾಸ್ತಿಗೌಡ ವೃತ್ತ ಅಲ್ಲಿದ್ದೀವಿ. ದೊಡ್ಡಪೇಟೆಗೆ ಹೋಗುವಂಥ ಒಂದು ಸರ್ಕಲ್ಲು, ಗ್ರಾಮ ದೇವತೆ ಸರ್ಕಲ್ಲು. ಅಲ್ಲಿಂದ ನಾವು ದೊಡ್ಡಪೇಟೆಗೆ ಹೋಗಬೇಕು. ದೊಡ್ಡಪೇಟೆನಲ್ಲಿ 5 ರೂಪಾಯಿಗೆ ಇಡ್ಲಿ ಕೊಡ್ತಾರೆ ಅಂತ ವಿಚಾರ ಕೇಳಿದ್ದೀನಿ. ಹಾಗಾಗಿ 5 ರೂಪಾಯಿನ ಇಡ್ಲಿ ಯಾವ ಥರ ಇರುತ್ತೆ ನಾನು ನಿಮ್ಮ ಹತ್ರ ಎಲ್ಲ ತೋರಿಸ್ತೀನಿ. ಈ 2 ರೋಡ್ ಬರುತ್ತೆ ಇಲ್ಲಿ, ಒಂದು ಲೆಫ್ಟು ಒಂದು ರೈಟು. ಲೆಫ್ಟ್ ಇರೋವಂಥ ರೋಡ್ಗೆ ಹೋಗಬೇಡಿ, ರೈಟ್ ಇರೋ ರೋಡ್ಗೆ ಬನ್ನಿ. ಮೇಡಮ್ನವ್ರೆ, ಇಡ್ಲಿ ಕೊಡಿ. ಎಷ್ಟಣ್ಣ ವಡೆ ಒಂದದು? ಒಂದು ಉದ್ದಿನೋಡೆ 5 ರೂಪಾಯಿ. ಪೂರಿ ಎಷ್ಟು ಮೇಡಮ್ನವ್ರೆ? ಅದು ಪೂರಿ 15. ತಟ್ಟೆ ಇಡ್ಲಿ ಎಷ್ಟು? 5 ರೂಪಾಯಿದು. 5 ರೂಪಾಯಿದು ಅದು ಗುಂಡು ಇಡ್ಲಿ. 5 ರೂಪಾಯಿ ಗುಂಡು ಇಡ್ಲಿ. ಒಂದು 4 ಅದನ್ನ ಹಾಕಿ. ಒಂದು ಪೂರಿ ಕೊಡಿ. ಸ್ನೇಹಿತರೆ, ನಾವು ತಲುಪಬೇಕಾಗಿದ್ದಂಥ ಜಾಗಕ್ಕೆ ಬಂದ್ವಿ. ಜಾರಿಮೋಲ ಹೋಗುವಂಥ ದಾರಿನಲ್ಲಿ ಈ ಹೋಟ್ಲಿಗೆ ಹೆಸರಿಲ್ಲ, ನಾಮಫಲಕನೇ ಇಲ್ಲ. ಹೆಸರಿದೆ ನೋಡಿ, ಅದೊಂಚೂರು ತೆಗೆಯೋಣ. ಅದು ಹೋಟೆಲ್ ಶಿವಗಂಗಾ ಅಂತ ಹೇಳಿ. ಮೊದಲು ಇವರು ಕುಣಿಗಲ್ ಮುಖ್ಯ ರಸ್ತೆ ಕುದುರೆ ಫಾರಮ್ ಹತ್ರ ಹೋಟ್ಲು ಮಾಡ್ತಾಯಿದ್ರು. ರಸ್ತೆ ಒತ್ತುವರಿ ಆದ ನಂತರ ಇವರು ಈ ಗುಜಾರಿಮೋಲ ಅನ್ನೋ ಒಂದು ರಸ್ತೆಯಲ್ಲಿ ಈಗ ಬಂದಿದ್ದಾರೆ. ಆದರೂ ಕೂಡ ಗ್ರಾಹಕರು ಇವ್ರನ್ನ ಬಿಟ್ಟೋಗಿಲ್ಲ, ಇವ್ರ ಜೊತೆಯಲ್ಲೇ ಬಂದಿದ್ದಾರೆ. ವಿಶೇಷ ಏನು ಗೊತ್ತಾ, ಇಲ್ಲಿ 5 ರೂಪಾಯಿಗೆ ಇಡ್ಲಿ ಸಿಗುತ್ತೆ ಅಂತ ಹೇಳಿ. 100 ರೂಪಾಯಿಗೆ ಮನೆ ಮಕ್ಕಳೆಲ್ಲ ಹೊಟ್ಟೆ ತುಂಬ ತಿಂತಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಕೂಲಿ ಕಾರ್ಮಿಕರು ಅಥವಾ ಶಾಲೆಗೆ ಹೋಗೋ ಮಕ್ಕಳು ಎಲ್ಲರೂ ಕೂಡ ಪ್ರತಿದಿನ ಬಂದು ತಮಗೆ ಬೇಕಾದಂತಹ ಪೂರಿ, ಇಡ್ಲಿ, ವಡೆ, ಸಾಂಬಾರು, ಚಟ್ನಿ, ಸಾಗು ಎಲ್ಲವನ್ನು ತಿಂತಾರೆ. ಇಲ್ಲಿ ಹೋಟೆಲ್ ಮಾಲೀಕರಾದಂಥ ನಳಿನವ್ರು ಇದ್ದಾರೆ, ಅವ್ರು ಕೇಳ್ತಾ ಹೋಗೋಣ. ಮೇಡಮ್ನವ್ರೆ, ಈಗ ನಿಮ್ಮದು ರೇಟಲ್ಲಿ ಹೋಟೆಲಲ್ಲಿ ತುಂಬ ಕಮ್ಮಿ ರೇಟ್ಗೆ ನೀವು ಫುಡ್ ಎಲ್ಲ ಕೊಡ್ತಿದ್ದೀರಾ, ಕ್ವಾಲಿಟಿನೂ ಅದೇ ಚೆನ್ನಾಗಿದೆ ಅಂತಾರೆ. ನಿಮಗೆ ಲಾಸ್ ಆಗಲ್ವಾ? ಏನೋ ಅಷ್ಟು ಲಾಸು ಆಗಲ್ಲ, ಅಷ್ಟು ಲಾಭನೂ ಸಿಗಲ್ಲ. ತಕ್ಕ ಮಟ್ಟಿಗೆ ಮಾಡ್ಕೊಂಡು ಹೋಗ್ತೀವಿ. ನಿಮ್ಮ ಕೂಲಿ ಸಿಗುತ್ತೆ? ನಮ್ಮ ಕೂಲಿ. ಈಗ ಎಷ್ಟು ವರ್ಷದಿಂದ ನೀವು ಹೋಟ್ಲ್ ಉದ್ಯಮ ಮಾಡ್ತಾ ಇದ್ದೀರಾ? 14 ವರ್ಷದಿಂದ ಮಾಡ್ತಾ ಇದ್ದೀವಿ. 14 ವರ್ಷ ನಿಮಗೆ ಸತತ ಅನುಭವ. ಹಾಗಾಗಿ ರುಚಿ ತುಂಬ ಚೆನ್ನಾಗಿದೆ. ಅಡುಗೆ ಎಲ್ಲ ಯಾರು ಮಾಡೋದು? ನಾವೇ ಮಾಡೋದು. ಅಡುಗೆ ಎಲ್ಲ ಪೂರ್ತಿ ಗಂಡ ಹೆಂಡತಿ ಇಬ್ಬರೇ ಮಾಡೋದು. ಅಡುಗೆನೂ ನೀವೇ ಮಾಡಿ, ಸರ್ವಿಸು ಫ್ಯಾಮಿಲಿ. ಯಾಕೆಂದರೆ ತುಂಬ ಜನ ಹೇಳ್ತಾ ಇದ್ರು 5 ರೂಪಾಯಿಗೆ ಇಡ್ಲಿ ಸಿಗುತ್ತೆ ಅಂತ ಹೇಳಿ. ನಿಮ್ಮಲ್ಲಿ ಹೋಟೆಲ್ದು ಏನೇನು ರೇಟ್ಗಳು, ಫುಡ್ಗಳು ಏನೇನಿದೆ ಹಂಗೆ ಹೇಳ್ತಾ ಹೋಗಿ. ಎಷ್ಟು ಪಲಾವು? ಪ್ಲೇಟ್ 30 ರೂಪಾಯಿ, ಚಿತ್ರಾನ್ನ 30, ಪೂರಿ 30, ದೋಸೆ 30, ಇಡ್ಲಿ ಎಲ್ಲ ಪ್ರತಿಯೊಂದು 30 ಒಂದೊಂದು ಪ್ಲೇಟ್. ಯಾವ ತಗೊಂಡ್ರು 30. ವಡೆ 5 ರೂಪಾಯಿ ಉದ್ದಿನೋಡೆ. ಉದ್ದಿನೋಡೆ 5 ರೂಪಾಯಿ ಕೊಡ್ತೀರಾ? 5 ರೂಪಾಯಿಗೆ ಚಾಕ್ಲೇಟ್ ಬರಲ್ವಲ್ಲ ಮೇಡಮ್ನವ್ರೆ? ಕೊಡ್ತೀವಿ ನಾವು. ಇಡ್ಲಿ 5 ರೂಪಾಯಿ ಕೊಡ್ತೀರಂತಲ್ಲ, ಏನು ವಿಶೇಷ ಅದು? ಇಡ್ಲಿ ಮಕ್ಕಳು ಸ್ಕೂಲ್ ಮಕ್ಕಳಿಗೆಲ್ಲ ಹೋಗ್ತಾರಲ್ಲ, ಕೊಡ್ತೀವಿ 5 ರೂಪಾಯಿ. ನಿಮ್ದು ಒಂಥರ ದಾಸೋಹ ಇದು. ಮಕ್ಳಿಗೋಸ್ಕರ 5 ರೂಪಾಯಿ. ಸೂಪರ್. ಸ್ನೇಹಿತರೆ ನೋಡಿ, ನಾನು ಕೂಡ ಇವತ್ತು ಕೆಲವು ಐಟಮ್ನೆಲ್ಲ ತೊಗೊಂಡಿದ್ದೀನಿ. ಪಲಾವ್ ಇದೆ, ಚಿತ್ರಾನ್ನ ಇದೆ, ಚಟ್ನಿ ಇದೆ, ಸಾಗು, ಪೂರಿ ಎಲ್ಲ ಇದೆ. ಇಲ್ಲಿ ತುಂಬ ಜನ ತಿಂಡಿ ತಿನ್ನೋರಿದ್ದಾರೆ, ಅವ್ರನ್ನ ಕೇಳ್ತಾ ಹೋಗೋಣ. ನೀವು ಪರ್ಮನೆಂಟಾಗಿ ಇಲ್ಲೇ ತಿಂಡಿಗೆ ಬರೋದು? ಹಾಂ, ಎಷ್ಟು ಏನೇನು ತೊಗೊಂಡ್ರಿ ಈಗ? ಹಾಂ, ಏನು ಕೆಲಸ ಮಾಡೋದು ನೀವು?
ಗಾರೆ ಕೆಲಸ ಹೊಟ್ಟೆ ತುಂಬುತ್ತಾ? ಓಕೆ. ನೀವು ಪರ್ಮನೆಂಟಾಗಿ ಬರೋದಾ, ಇವತ್ತು ಬಂದಿರೋದಾ? ಏನೇನು ತಗೊಳ್ತೀರಾ ಪ್ರತಿದಿನ? ಎಷ್ಟು ರೂಪಾಯಿ ತಿಂತೀರಾ ನೀವು? ಅಷ್ಟೇ. ಅದೇ ಹೊರಗಡೆ ಹೋಟ್ಲು ದೊಡ್ಡ ಹೋಟ್ಲುಗಳಲ್ಲಿ ಹೋದ್ರೆ ಮೇನ್ ರೋಡಲ್ಲಿ 100 ರೂಪಾಯಿ ಆಗುತ್ತೆ. ನೀವು ಕೆಲಸ ಏನು ಮಾಡೋದು? ಗಾರೆ ಕೆಲಸ. ಈಗ ನಿಮಗೆ ದುಡಿಯೋ ಶಕ್ತಿಗೆ ನಿಮ್ಮ ಏನು ದುಡಿಮೆಗೆ ಇಲ್ಲಿ ಒಳ್ಳೆ ಊಟ ಸಿಗ್ತಾ ಇದೆ ಅನ್ನೋದು ನೀವು ಹೇಳೋದು. ರುಚಿ ಹೇಗಿರುತ್ತೆ? ಓಕೆ ಸ್ನೇಹಿತರೆ, ಕೇಳಿದ್ರಲ್ಲ, ಇದು ಇಲ್ಲಿ ಗ್ರಾಹಕರ ಮಾತಾಗಿದೆ. ಬಂಧುಗಳೇ, ನಾನು ಕೂಡ ಒಂದು 2 ಸಲ ತೊಗೊಂಡೋಗಿದ್ದೀನಿ. ಈ ಸಲ ವಿಡಿಯೋ ಮಾಡಲೇಬೇಕು ಅಂತ ಅನ್ನಿಸ್ತು. ನಳಿನಾ ಮೇಡಮ್ನವರು ಬೇಡಣ್ಣ ವಿಡಿಯೋ ನಮಗೆ ಅದರ ಅವಶ್ಯಕತೆ ಇಲ್ಲ ಅಂತಿದ್ದಾರೆ, ಆದರೂ ಕೂಡ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕಾಗಿರೋ ಅಂಥ ನನ್ನ ಕರ್ತವ್ಯ ಆಗಿದೆ. ಹಾಗಾಗಿ ನಾನು ಕೂಡ ಅದನ್ನು ಮಾಡ್ತಾಯಿದ್ದೀನಿ. ನೀವು ಕುಣಿಗಲ್ ವಾಸಿಗಳಾಗಿದ್ದರೆ ಅಥವಾ ಕುಣಿಗಲ್ಗೆ ಭೇಟಿ ನೀಡಿದಾಗ ಮಿಸ್ ಮಾಡ್ದಲೇ ನಾನು ಹೇಳಿರೋವಂಥ ಅಡ್ರೆಸ್ಗೆ ಒಮ್ಮೆ ಭೇಟಿ ನೀಡಿ ಉತ್ತಮವಾದ ರುಚಿಕರ ತಿಂಡಿಗಳನ್ನು ತಿನ್ನೋದ್ರ ಜೊತೆಗೆ ಅವ್ರಿಗೊಂದು ಸಹಾಯ ಕೂಡ ನಾವು ಮಾಡ್ದಂಗಾಗತ್ತೆ. ಸ್ನೇಹಿತರೆ ನೋಡಿ, ಇಡ್ಲಿ, ಟೊಮೆಟೊ ಬಾತು, ವಡೆ, ಮತ್ತೊಂದು ಇಡ್ಲಿ, ಚಿತ್ರಾನ್ನ, ಪೂರಿ, ವಡೆ, 100 ರೂಪಾಯಿ. ಬರೀ 100 ರೂಪಾಯಿಗೆ ಇಷ್ಟು ತಿಂಡಿ, ಬರೀ 100 ರೂಪಾಯಿ. ನಿಜವಾಗ್ಲೂ ನಾನು ಒಬ್ಬನ ಕೈ ತಿನ್ನೋಕ್ಕಾಗಲ್ಲ. ಅದಕ್ಕೆ ನಮ್ಮ ಅಂಗಡಿ ಹುಡುಗರೆಲ್ಲರೂ ತಿಂಡಿ ಕರೆದಿದ್ದೀನಿ. ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲ ಈಗ ಬ್ಯಾಟಿಂಗ್ ಮಾಡಿ ಕ್ಲೋಸ್ ಮಾಡ್ತೀವಿ. ಬರೀ 100 ರೂಪಾಯಿ. ಎಲ್ಲೋಗುತ್ತೋ ಎಲ್ಲಿ ಬರುತ್ತೋ, ಮನೆ ಮಕ್ಕಳೆಲ್ಲ ತಿನ್ನೋಕ್ಕಂಥ ಒಂದು ಹೋಟ್ಲು. ಆ ತಾಯಿಗೆ ದೇವ್ರು ಒಳ್ಳೇದು ಮಾಡಲಿ. ನಳಿನಮ್ಮನವ್ರಿಗೆ 100 ವರ್ಷ ದೇವರು ಆಯಸ್ ಕೊಟ್ಟು ಎಲ್ಲರಿಗೂ ಅನ್ನ ಹಾಕೋ. ಯಾಕೆಂದ್ರೆ ಒಂದು ಮಾತಾಡಿದ್ರು ಅವರು, 5 ರೂಪಾಯಿಗೆ ಯಾಕೆ ಕೊಡ್ತೀಯವ ಇಡ್ಲಿ ಅಂತ ಕೇಳಿದ್ಕೆ, ಸ್ಕೂಲ್ ಮಕ್ಳು ಐತವಣ, ಆ ಸ್ಕೂಲ್ ಮಕ್ಳಿಗೆ ಅಮ್ದಿರೋ ತಿಂಡಿ ಮಾಡೋಕ್ಕಾಗಲ್ಲ, ಅದಕ್ಕೆ 5 ರೂಪಾಯಿಗೆ ಇಡ್ಲಿ ಕೊಟ್ಬಿಡ್ತೀನಿ, 10 ರೂಪಾಯಿ ಕೊಟ್ಟರೆ ತಿಂಡಿ ತಿನ್ಕೊಂಡು ಹೊಂಟೋಗ್ತವೆ ಅಂತ. ತುಂಬ ಆರ್ಟ್ಗೆ ಟಚ್ ಆಗೋಯ್ತು. ಸೂಪರ್. ನೀವು ಕೂಡ ಒಮ್ಮೆ ಭೇಟಿ ನೋಡಿ. ಈ ವಿಡಿಯೋನ ಅಲ್ಲಿ ಭೇಟಿ ಮಾಡೋಕ್ಕಿಂತ ಹೆಚ್ಚಾಗಿ ನೀವು ವಿಡಿಯೋನ ಶೇರ್ ಮಾಡಬೇಕು. 4 ಜನಕ್ಕೆ ಶೇರ್ ಮಾಡಿ ಇಂಥವ್ರಿಗೆ ಪ್ರೋತ್ಸಾಹಿಸಬೇಕು. ಇವತ್ತು ನಾವು ಅನ್ನದಾನ ಮಾಡ್ತೀವಿ ಅಂತ ಊರು ತುಂಬ ಕಲೆಕ್ಷನ್ ಮಾಡೋರನ್ನ ನೋಡಿದ್ದೀವಿ. ನಿಜವಾಗ್ಲೂ ಅನ್ನ ಹಾಕಿ 5 ರೂಪಾಯಿ ಇಸ್ಕೊಂಡು ಜೀವನ ಮಾಡ್ತಿದೆ ಆ ತಾಯಿ. ಒಂದು ಶೇರ್ ಮಾಡಿ ಬಂಧುಗಳೇ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಇದುವರೆಗೂ ನೋಡೋದಕ್ಕೆ ಏನು ಹೇಳಿ ಧನ್ಯವಾದ ಹೇಳ. ಇಲ್ಲ ಬನ್ನಿ ತಿಂಡಿ ಬಂದ್ಬಿಡಿ ಎಲ್ಲ. ಥ್ಯಾಂಕ್ ಯು.